ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ. ಓಕೆ, ಇವತ್ತಿನ ಮುಖ್ಯ ವಾರ್ತೆಗಳು ಏನು ಗೊತ್ತೇನಪ್ಪ? ವಾರ್ತೆಗಳು ಅಂತಲೂ ಹೇಳ್ಬೋದು ಕಣಪ್ಪ. ಯಾಕಪ್ಪ ಅಂದರೆ ಏನು ಅಂದರೆ ಒಂದು ವಿಚಾರ ಕಣಪ್ಪ, ಬೇಜಾರಾಗೋಯ್ತೈತೆ ಕೇಳ್ತಾ ಇದ್ರೆ. ಆರಕ್ಷಕ್ ಸಾಹೇಬರು ದಿ ಬಾಸ್ ದರ್ಶನ್ ಸರ್ ಅವ್ರ ಬಗ್ಗೆ ಹೇಳಿರೋಂಥದ್ದು. ಒಂದೇ ಒಂದು ಸಿಗರೆಟ್ ಹೊಡೆದಿದ್ದಕ್ಕೆ, ಯಾರು ದರ್ಶನ್ ಅವರು ಒಂದೇ ಒಂದು ಸಿಗರೆಟ್ ಹೊಡೆದಿದ್ದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬಿಡ್ತು ಕೇಸು. ಒಂದು ಗ್ಲಾಸ್ ಟೀ ಕುಡಿದು ಒಂದೇ ಒಂದು ಸಿಗರೇಟ್ ಹೊಡೆದಕ್ಕೆ ಹಿಂಗೆ ಆಗ್ಬಿಡುತ್ತೆ. ಈಗ ಉಮೇಶ್ ರೆಡ್ಡಿ ಅಂತವ್ರು 20 ರೇಪ್ ಮಾಡಿ ಕೊಲೆ ಮಾಡ್ದಂಥವ್ನು ಆರಾಮಾಗಿ ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡವನೇ. ಟೆರರಿಸ್ಟ್ಗಳನ್ನ ಆರಾಮಾಗಿ ಇಟ್ಕೊಂಡಿದ್ದೀರ ಒಳಗಡೆ. ಕಳ್ಳರನ್ನ ಉಗ್ರವಾದಿಗಳನ್ನೆಲ್ಲ ಆರಾಮಾಗಿ ಬಿಟ್ಟುಬಿಟ್ಟಿದ್ದೀರ. ಆಟ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಪಬ್ಬು ಬಾರ್ ಥರ ಮಾಡಿಕೊಂಡು ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಟ್ಟವ್ರೆ ಪರ್ರಪ್ಪ ಅಗ್ರಾರ್ ಜೈಲ್ನ. ಅವ್ರಿಗೇನು ಶಿಕ್ಷೆ ಕೊಡ್ತಲ್ಲ, ದರ್ಶನ್ ಬಂದೇ ನೀವು ಯಾಕೆ ಹಿಂಗೆ ಮಾಡಿದ್ದೀರೋ? ದರ್ಶನ್ ಒಂದೇ ಒಂದು ಸಿಗರೇಟು ಒಂದು ಟೀ ಹೊಡೆದಿದ್ದಕ್ಕೆ ಹಿಂಗೆ ಮಾಡಿಬಿಟ್ರಲ್ಲ ನೀವು, ಅಂದರೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವು ದರ್ಶನ್ ಅವ್ರನ್ನ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಖಂಡಿತ ಕಣಪ್ಪ, ಇದು ಎಲ್ಲರೂ ಕಣ್ಣವ್ರು ನೋಡ್ರಂಥದ್ದು, ಜನಗಳು ಬಾಯಲ್ಲಿ ಬರ್ತಾ ಇರೋದು ಇದೇ ಮಾತು. ದರ್ಶನ್ ಅವ್ರಿಗೆ ಮಾತ್ರ ಹಂಗೆ ಮಾಡ್ತಾರೆ, ಹಾಸಿಗೆ ದಮ್ಮು ಕೊಡೋಕ್ಕೆ ಇಷ್ಟು ಒದ್ದಾಡಿಸ್ತಾವ್ರು ಅವ್ರಿಗೆ. ಇನ್ನು ಮಿಕ್ಕಿದವ್ರಿಗೆಲ್ಲ ಫೆಸಿಲಿಟಿ ಕೊಟ್ಟವ್ರಲ್ಲ. ಅಂದರೆ ಯಾವುದೋ ದೊಡ್ಡ ರಾಜಕಾರಣಿ ಕೈ ಇದೆ, ಯಾವುದೋ ದೊಡ್ಡ ರಾಜಕಾರಣಿ ಕೈ ಬಿದ್ದಿದೆ, ದರ್ಶನ್ ಅವರ ಮೇಲೆ ಕಣ್ಣು ಬಿದ್ದುಬಿಟ್ಟಿದೆ, ಅದಕ್ಕೆ ಹಿಂಗೆ ಮಾಡಿಸ್ತಾವ್ರಿ ಅನ್ನೋ ರೀತಿಯಲ್ಲಿ ಎಲ್ಲ ಹೇಳೋರೆ. ಜನಗಳು ಮಾತಾಡ್ತಾ ಇರೋದು ಅದೇ ಕಣಪ್ಪ. ತಪ್ಪು ಕಣಪ್ಪ, ನ್ಯಾಯ ಎಲ್ಲರಿಗೂ ಒಂದೇ ಇರಬೇಕು. ನಾವು ನ್ಯಾಯದ ಕಡೆನೇ ಇರ್ತೀವಿ ಕಣಪ್ಪ ಯಾವಾಗಲೂ. ಪೊಲಿಟಿಕ್ಸ್ ಮಸಾಲೆಸಿ ಅವರು ಓಕೆ, ನ್ಯಾಯ ಕರೆಕ್ಟಾಗಿರ್ಬೇಕು ಎಲ್ರಿಗೂ. ಮಾಡಿದ್ರೆ ಅನ್ಯಾಯ ಎಲ್ರಿಗೂ ಮಾಡ್ರಿ, ಸುಖ ಕೊಡ್ರಿ ಎಲ್ರಿಗೂ ಸುಖ ಕೊಡ್ರಿ ಅನ್ನೋ ಮಾತು ಹೇಳ್ತಾವ್ರೆ ಜನಗಳು. ಓಕೆನಾ? ಸೊ ಇದಪ್ಪ ವಿಚಾರ. ಇನ್ನೊಂದು ವಿಚಾರ ಐತೆ ಕಣಪ್ಪ, ದೆಹಲಿ ಬಾಂಬ್ ಬ್ಲಾಸ್ಟ್. ಕಾರ್ I-10 ಏನು ಬ್ಲಾಸ್ಟ್ ಆಯಿತು, ಅದರಲ್ಲಿ ಕೈವಾಡ ಯಾರ್ದಿದೆ ಗೊತ್ತಾ? ಒಂದು ಬುರ್ಕಾ ಹಾಕಿದ ಹೆಣ್ಣಿನ ಕೈವಾಡ. ಎಲ್ಲರೂ ಶಾಕ್ ಆಗಿಬಿಟ್ಟವ್ರೆ. ಮೋದಿಯವರು ಶಾಕ್ ಆಗವ್ರೆ, ಅಮಿತ್ ಶಾ ಅವರು ಶಾಕ್ ಆಗಿಬಿಟ್ಟವ್ರೆ, ದೆಹಲಿನೇ ಶಾಕ್ ಆಗೈತೆ. ಗಂಡು ಮಕ್ಕಳು ಕೈವಾಡ ಇದೆ ಅಂದ್ಕೊಂಡಿದ್ರು, ಇದರಲ್ಲಿ ಹೆಣ್ಣಿನ ಕೈವಾಡ. ಮೇನ್ ಹೆಡ್ ಯಾರು ಗೊತ್ತಾ? ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಗಿರಿಗಿಟ್ಲೆ ಆಡಿಸ್ತಾವಳೆ ಕಣ್ಣಪ್ಪ. ಮೇನ್ ಹೆಡ್ಡು ಈ ಡಾಕ್ಟರ್ ಉಮೀರ್ ಅಂತ ಯಾರಿದ್ನೋ ಅವರು ಅವ್ರ ಅಕ್ಕ ಅಂತ ಹೇಳಿ ಮೆಸೇಜ್ ಬರ್ತಾ ಇದೆ. ಅವಳು ಪಾಕಿಸ್ತಾನದಲ್ಲಿ ಹೆಡ್ ಅಂತೆ, ISIಗೆ ಹೆಡ್ ಅವಳು. ಅವಳು ಕೂತ್ಕೊಂಡು ಮಾಡಿಸ್ತಾ ಇರೋಂಥದ್ದು. ಅಂದರೆ ಇದು ಪಾಕಿಸ್ತಾನ್ ಕೈವಾಡ ಮತ್ತೆ ಶುರು ಆಯಿತು. ಇದು ಪಾಕಿಸ್ತಾನದವರೇ ಮಾಡಿಸಿರೋದು ಅಂಥದ್ದು ಕನ್ಫರ್ಮ್ ಆಗೋಯ್ತು. ಮೋದಿಯವ್ರಿಗೆ ಗೊತ್ತಾಗೋಗಿದೆ. ಈಗ ಮೊನ್ನೆ ಹೇಳಿದ್ದಾರೆ, ಅವರು ಘೋಷಣೆ ಮಾಡಿದ್ದಾರೆ, ನಾನು ಹೇಳಿದ್ದೆ ನಮ್ಮ ತಂಟೆಗೆ ಬರಬೇಡಿ ಅದು ಇದು ಅಂತ, ನೀವು ಕೇಳಲಿಲ್ಲ. ಈಗ ಸರ್ವನಾಶ ಆಗೋ ಟೈಮ್ ಬಂತು ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಬೂದಿಯಾಗೋಗುತ್ತೆ. ಇದು ನನ್ನ ಪ್ರಮಾಣ, ನಾನು ಏನು ಹೇಳ್ತಾ ಇದ್ದೀನೋ ಇದು ನನ್ನ ಶಬ್ದ ಅಂತ ಎಲ್ಲ ಹೇಳ್ಬಿಟ್ಟವ್ರೆ ಕಣಪ್ಪ. ಮೋದಿಯವರು ಹೇಳಿದ ಮೇಲೆ ಮುಗಿದೋಯ್ತು ಕಣಪ್ಪ, ಪಾಕಿಸ್ತಾನ ಮುಗಿದೋಗುತ್ತೆ. ಇನ್ನು ಭೂಪಡದೆ ಇಲ್ದಂಗೆ ಮಾಡಾಕ್ಬಿಡ್ತಾರೆ, ಇದಂತೂ ಪಕ್ಕ ಗ್ಯಾರಂಟಿ. ಸಿಂಧೂರ್ ಆಪರೇಷನ್ 2 ಶುರು ಆಗಿದೆ ಆಲ್ರೆಡಿ. ಬಾರ್ಡರ್ ಹತ್ರ ಎಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟವ್ರೆ. ಆರ್ಮಿ ಅವರು, ನೇವಿ ಅವರು, ಏರ್ಫೋರ್ಸ್ ಅವರು. ಆರ್ಮಿ, ನೇವಿ, ಏರ್ಫೋರ್ಸ್ ಆಲ್ರೆಡಿ ಪಾಕಿಸ್ತಾನ ಬಾರ್ಡ್ರಕ್ಕೆ ಸೇರ್ಕೊಂಡ್ಬಿಟ್ಟು ಅಲ್ಲಿ ಅವ್ರು ಎಕ್ಸಸೈಸ್ಗಳನ್ನ ತೋರಿಸ್ತಾವ್ರಂತೆ. ಏನು ಮಾಡ್ತೀವಿ, ಏನು ಎತ್ತಾಗಿ ನುಗ್ತೀವಿ ನೋಡಿ ಅಂತ. ಈಗ ಆಲ್ರೆಡಿ ಗಡ ತೊಡೆಯೆಲ್ಲ ನೆಡ್ಗ ಶುರು ಆಗ್ಬಿಟ್ಟವೆ ಕಣಪ್ಪ ಪಾಕಿಸ್ತಾನದವ್ರಿಗೆ. ಪಾಪ ಜನಗಳು ಏನೂ ಮಾಡಿಲ್ಲ ಕಣಪ್ಪ, ಅಲ್ಲಿರೋರೆಲ್ಲ ಸೇರ್ಕೊಂಡು ಮಾಡ್ಬಿಟ್ಟವ್ರೆ. ಜನಗಳು ಅನುಭವಿಸ್ಬೇಕಾಗತ್ತೆ. ಆ ಜನಗಳು ಫ್ರೀ ಬಿಟ್ಟಿರೋದಕ್ಕೆ ಅಲ್ವಾ. ಶ್ರೀಲಂಕಾದಲ್ಲಿ ಹೆಂಗಾಯ್ತು ಹಂಗೆ ಧ್ವಂಸ ಮಾಡಬೇಕು. ನೇಪಾಳದಲ್ಲಿ ಹೆಂಗೆ ಧ್ವಂಸ ಮಾಡಿದ್ರು, CM PM ಯಾರನ್ನೂ ಬಿಡಿಲ್ಲ, ಎಲ್ಲರನ್ನೂ ಹಿಡ್ಕೊಂಡು ಬಟ್ಟೆ ಬಿಚ್ಚಿ ಓಡಿಸೋದ್ರಲ್ಲ, ಹಂಗೆ ಓಡಿಸ್ಬೇಕು ಪಾಕಿಸ್ತಾನದಲ್ಲಿ. ಉಮರ್ ಶರೀಫ್ ಯಾರು, ಅವನು ದೊಡ್ಡ PM, ಅವ್ನು ಓಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಇವ್ರಿಗೆಲ್ಲ ದುಡಿದು ತಿನ್ನೋದು, ಹೆಂಗಾದ್ರೂ ಏನಾದರೂ ಒಂದು ಮಾಡಿ ಮುಂದೆ ಸಾಧನೆ ಮಾಡಿ ಬರ್ಬೇಕನ್ನೋದು ಪಾಕಿಸ್ತಾನಿಗಿಲ್ಲ. ಅವ್ರು ಬರೀ ಉಗ್ರವಾದಿಗಳನ್ನ ಬೆಳೆಸ್ತಾರೆ. ಅವ್ರ ಮಕ್ಕಳು, ಅವ್ರಿಗೆ ಹುಟ್ಟಿರೋ ಮಕ್ಕಳು ಆಯಿತಾ, PM ಹುಟ್ಟಿರೋ ಮಕ್ಕಳು ಇವರೆಲ್ಲ, ISI ಅವರೆಲ್ಲ. ಹಿಂಗೆ ಇದು ಕಾರಣ ಕಣಪ್ಪ. ಇನ್ನು ವಿಚಾರಗಳವೆ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಜಮೀರ್ ಅಹಮದ್ ಸಾಹೇಬ್ರು ಎಲ್ಲೋ ಒಂದು ಜಾಗದಲ್ಲಿ ಭಾಷಣ ಮಾಡ್ಬೇಕಾದ್ರೆ, ನಾನು ತಾಕತ್ತು, ನಮ್ಮ ಕಾಂಗ್ರೆಸ್ಸಿನ ತಾಕತ್ತು, ನಾವು ಏನು ಹೇಳಿರ್ತೇವೆ ಎಲೆಕ್ಷನ್ ಮುಂಚೆ ಅದನ್ನು ಮಾಡ್ತೀವಿ, ಜನಕ್ಕೆ ಏನು ಹೇಳಿರ್ತೇವೆ ಅದನ್ನೆಲ್ಲ ಮಾಡಿ ತೋರಿಸ್ತೀವಿ. ತಾಕತ್ತಿದ್ರೆ BJP ಅವ್ರು ಮಾಡಿ ತೋರಿಸ್ಲಿ. ಹಂಗೇನೋ ಅವ್ರೇನೋ ಮಾಡಿದ್ದು ಒಂದೇ ಒಂದು ಮನೆ ಕಟ್ಸಿದ್ದು ಏನಾದರೂ ಒಂದು ಇತಿಹಾಸ ಇತ್ತು ಅಂದರೆ ನಾನು ಸಾಯಂಕಾಲನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ರು ಕಣಪ್ಪ. ಯಾರು? ಜಮೀರ್ ಅಹಮದ್ ಸಾಹೇಬ್ರು. ಆಮೇಲೆ ಪಾಪ ಜಯನಗರ್ 4 ಬ್ಲಾಕಲ್ಲಿ ಎಲ್ಲ ಮನೆ ಎಲ್ಲ ಪಾಡು ಬಿದ್ದೋಗ್ಬಿಡೈತಂತೆ. ಗೌರ್ಮೆಂಟ್ನವರು ಕೊಟ್ಟಿರೋದು, ಇವರೇ ಕೊಟ್ಟಿರೋಂಥ ಮನೆಗಳು. ಪಾಪ ದಲಿತರಿಗೆ ಏನೂ ಮಾಡ್ತಾ ಇಲ್ಲ. ದಲಿತರೊಬ್ಬರು ಹೇಳಿರೋಂಥದ್ದು, ಅಂದರೆ ದಲಿತರ ಬಗ್ಗೆ ಪ್ರೀತಿ ಇಲ್ಲ ಇಲ್ಲಿರೋ BJP MLAಗೆ. ನಿಮಗೆ ಪ್ರೀತಿ ಇದೆಯಲ್ಲ, ನೀವು ಹೇಳಿದಿರ ಮಾಡ್ತೀನಿ, ಎಲ್ಲ ಮಾಡಿದೀವಿ ಅಂತ, ಬಂದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಾಡಬೇಕು ಕಣಪ್ಪ, ಖಂಡಿತ ಮಾಡಬೇಕು. ಓಕೆನಾ? ಈಗ ಜಮೀರ್ ಅಹಮದ್ ಸಾಹೇಬ್ರು ಹೇಳಿರೋ ಪ್ರಕಾರ ಆಗಿಲ್ಲ. ಸೊ ಏನು ಮಾಡ್ತಾರೆ ಅನ್ನೋ ಕಾದು ನೋಡಬೇಕು ಕಣಪ್ಪ. ಇನ್ನೂ ವಿಚಾರಗಳವೇ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಇದು ಭಯಾನಕವಾದ ಸುದ್ದಿ. ಖಂಡಿತ ದಯವಿಟ್ಟು ಗಮನವಿಟ್ಟು ಕೇಳಿಸ್ಕೊಳ್ಳಿ.
ಹರಳೆಣ್ಣೆ ರೈಸಿಂಗ್ ಅಂದ್ಬಿಟ್ಟು ಒಂದು ಕೆಮಿಕಲ್ ಅಂತದ್ದು, ರೈಸಿಂಗ್ ಅಂತ ಹೇಳಿ ಒಂದು ಕೆಮಿಕಲ್ಲು. ಇವನು ಯಾರು ಸಿಕ್ಕಾಕೊಂಡು ಡಾಕ್ಟರ್ ಉಮೇರ್ ಅನ್ನೋರು ಏನು ಸಿಕ್ಕಾಕೊಂಡು ದೆಹಲಿಯಲ್ಲಿ ಅವನಿಗೆ ಬೆಂಡೆತ್ತದಾಗ ಅವ್ನು ಹೇಳಿರೋಂಥ ವಿಚಾರ, ಇದು ಸಿಂಟೆಕ್ಸ್ ಟ್ಯಾಂಕು ನೀರುಗಳಿಗೆ ಹಾಕಿದ್ರೆ ಇದು ಎಂಥ ಪಾಯ್ಸನ್ ಅಂದರೆ ಅಂಥ ಪಾಯ್ಸನ್ ಅಂತೆ, ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ನಂತೆ ಇದನ್ನು. ಅಂದರೆ ಸಾಯಿಸಾಕೆ, ಜನಗಳಿಗೆ ಸಾಯಿಸಾಕೆ. ಇದನ್ನು ರೈಸಿಂಗ್ ಅಂತ ಹೇಳಿ ಹರಳೆಣ್ಣೆ ಥರ ಇರುತ್ತಂಥದ್ದು, ಅದು ಏನು ಕಾಣಿಸೋದಿಲ್ಲ, ಒಟ್ಟು ನೀರು ಥರ ಇರುತ್ತೆ, ಅದು ಗೊತ್ತೇ ಆಗಲ್ಲ ಒಟ್ಟು. ಅಂಥ ಅಂಶನ ಇವನು ಮಿಕ್ಸ್ ಮಾಡಿ ಜನಗಳಿಗೆ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ದಂತೆ. ಯೋಚನೆ ಮಾಡಿ, ಹರಳೆಣ್ಣೆ ಥರ ಇರ್ತೈತಂಥದ್ದು. ಹರಳೆಣ್ಣೆ ಅಷ್ಟು ಡೇಂಜರು. ಹರಳೆಣ್ಣೆ ನಾವು ತಲೆಗೆ ಹಾಕೊಂತೀವಿ ತಂಪು ಅಂತ, ಆದರೆ ಇದು ಬೇರೆ ಥರ ರೈಸಿಂಗ್. ಇದು ರೈಸಿಂಗ್ ಅಂದ್ಬಿಟ್ಟು ಒಂದು ಕೆಮಿಕಲ್ ಅಂತದ್ದು. ಸೊ ಅದನ್ನು ಹಾಕ್ಬಿಟ್ರೆ ನೀರಿಗೆ ಜನಗಳು ಕುಡಿದ್ರೆ ಸತ್ತೋಗ್ತಾರೆ, ಇಮಿಡಿಯೇಟಾಗಿ ಸತ್ತೋಗ್ತಾರಂತೆ. ಅಂಥ ಒಂದು ಕೆಮಿಕಲ್ನ ರೆಡಿ ಮಾಡಿ ಪ್ಲ್ಯಾನ್ ಮಾಡಿದ್ದಂತೆ ನೀರಿಗೆ ಹಾಕಬೇಕು ಅಂತ. ಎಂಥ ನನ್ನ ಮಕ್ಕಳು ಇರ್ಬೇಕ್ರಿ ಪಾಕಿಸ್ತಾನದವರು. ಅಷ್ಟು ಗಡಿ ಪಾರ್ ಮಾಡಿ ಒಳಗೆ ಹೆಂಗೆ ಬಂತು ಈ ಕೆಮಿಕಲ್, ಹೆಂಗೆ ಬಂತು ಒಳಗಡೆ? ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೆ ಕೆಮಿಕಲ್ ಆದರೂ ಎಲ್ಲಿಂದ ಬಂತು, ಹೆಂಗೆ ಬಂತು, ಆ ಮಹಿಳೆ ಹೆಂಗೆ ಬಂದು? ಇದ್ರ ಹಿಂದೆ ಬುರ್ಕಾ ಕೈವಾಡ ಇದೆ, ಒಂದು ಹೆಣ್ಣು ಬುರ್ಕಾ ಕೈವಾಡ ಇದೆ. ಹೆಣ್ಣು ಬುರ್ಕಾ ಹಾಕೊಂಡಿದ್ದಾಳಂತೆ ಅವಳು. ಇವರು ಅಕ್ಕ ಅಂತವಳು, ಪಾಕಿಸ್ತಾನದಲ್ಲಿರೋಳು, ಹೆಡ್ ಅಂತವಳು, ಅವಳು ISIಗೆ ಹೆಡ್ಡು. ಸೊ ಅವಳದೇ ಪ್ಲ್ಯಾನ್ಗಳು ಪ್ರಕಾರ ಇಲ್ಲಿ ಇವರು ದೆಹಲಿ ಒಳಗಡೆ ಬಂದು ಬ್ಲಾಸ್ಟ್ ಆಗ. ಬಟ್ ಕಾರ್ ತೊಗೊಂಡಿದ್ದು ಸಲ್ಮಾನ್ ಅನ್ನೋರ್ದೊಂದು ಕಾರ್ನ ತೊಗೊಂಡಿದ್ರು. ಸಲ್ಮಾನ್ ಅನ್ನೋ ಕಾರ್ ಓನರ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಅಲ್ಲೂ ಕೂಡ ಮಾಹಿತಿ ಪಡಿತಾ ಇದ್ದಾರೆ, ಕಾರ್ ಯಾರು ತೊಗೊಂಡ್ರು, ಏನು ಎತ್ತ ಅಂತ. ಈ ಲಿಂಕ್ ಪಾಕಿಸ್ತಾನದವರೆಗೂ ಹೋಗಿದೆ. ಈಗ ಏನು ಪಹಲ್ಗಾಮ್ ಅಂದಿದ್ದು ಅಲ್ಲೇನಾಗಿತ್ತೋ ಅಲ್ಲಿ ಲಿಂಕ್ ಕೂಡ ಇದೆ, ಅಲ್ಲೂ ಇದ್ರು ಉಗ್ರವಾದಿಗಳು. ಜಮ್ಮು ಕಾಶ್ಮೀರದಲ್ಲಿದ್ದಾರೆ. ಈಗ ಬೆಂಗಳೂರವರೆಗೂ ಲಿಂಕ್ ಆಗಿದೆ, ಬೆಂಗಳೂರವರೆಗೂ ಲಿಂಕ್ ಆಗಿದೆ ಉಗ್ರವಾದಿಗಳದು. ಇಲ್ಲಿನೂ ಬಂದು ಸೇರ್ಕೊಂಡಿದ್ದಾರೆ. ಎಲ್ಲಿದ್ದಾರೆ, ಏನು, ಯಾರು, ಈ ಫೋನ್ನ ಟ್ರ್ಯಾಕ್ ಗೀಕೆಲ್ಲ ಇವಾಗ ಎಲ್ಲ ಕಣ್ಣು ಹಿಡಿತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟವರು. ಸ್ವಲ್ಪ ದಯವಿಟ್ಟು ಎಲ್ಲರೂ ಎಚ್ಚರವಾಗಿರ್ರಿ. ಈ ಕೆಮಿಕಲ್ನ ಹಾಕಬೇಕು ಅಂತ ಕಾಯ್ಕೊಂಡಿದ್ದಂತೆ. ದಯವಿಟ್ಟು ಎಚ್ಚರವಾಗಿರ್ರಿ. ಯಾರಾದ್ರೂ ನಿಮಗೆ ಗುರ್ತು ಇಲ್ದಿರೋ ಪ್ರಶ್ನೆ ಕಾಣಿಸು ಅಂದರೆ, ಗುರ್ತು ಇಲ್ದಿರೋಂಥ ಮನುಷ್ಯ ಯಾರಾದರೂ ಅನುಮಾನವಾಗಿ ಇರುವಂಥ ಮನುಷ್ಯರನ್ನ ಕಂಡ್ರೆ ದಯವಿಟ್ಟು ಮೊದಲು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ, ಇಲ್ಲ ಅವನ ಹಿಂದೆ ಹಿಂಬಾಲಿಸಿ ನೋಡಿ. ದಯವಿಟ್ಟು ಇದು ನಾವು ಕೂಡ ಎಚ್ಚರ ಕೊಡ್ತಾ ಇದ್ದೀವಿ ನಿಮಗೆ. ಹುಷಾರಾಗಿರ್ರಿ, ಎಚ್ಚರವಾಗಿರ್ರಿ. ಇನ್ನೂ ಮಾಹಿತಿ ಕೊಡ್ತೀನಿ, ತುಂಬ ವಿಚಾರಗಳಿವೆ. ಓಕೆ, ವೇಟ್ ಆ್ಯಂಡ್ ವಾಚ್. ಇನ್ನು ದೆಹಲಿಯಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಗಿತ್ತೋ ಕಾರ್ ಒಳಗಡೆ, I-10 ಒಳಗಡೆ, NIA ತನಿಖೆ ತುಂಬ ಸಖತ್ ಚುರುಕಾಗಿದೆ. 3 ಜನ ವೈದ್ಯರನ್ನ ಅರೆಸ್ಟ್ ಮಾಡಿಬಿಟ್ಟವ್ರೆ. ಯಾರು ಈ ಮುಸ್ಲಿಮ್ನವ್ರು ಇದ್ರೋ ಈ 3 ಜನನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಈಗ. ಆದರೆ 14 ಜನ ಸತ್ತಿದ್ರು. ಈಗ ಮಾಹಿತಿ ಬರ್ತಾ ಇರೋ ಪ್ರಕಾರ ತುಂಬ ಜನ ಸತ್ತೋಗಿದ್ದಾರೆ ಅಂತ. 15ರಿಂದ 17 ಜನ ಸತ್ತಿರ್ಬೋದು ಅನ್ನೋದು ಒಂದು ಮಾಹಿತಿ ಬರ್ತಾ ಇದೆ. ತುಂಬ ಭಯಾನಕವಾದ ಸ್ಫೋಟವಾಗಿತ್ತದು. ಅವರು ರೆಡ್ ಫೋರ್ಟ್ಗೆ ಟಾರ್ಗೆಟ್ ಮಾಡಿದ್ರು ಅನ್ನೋದು ಆಗೈತೆ. ಈಗ ರೆಡ್ ಫೋರ್ಟ್ ಎದುರುಗಡೆ ಬ್ಲಾಸ್ಟ್ ಮಾಡಬೇಕು ರೆಡ್ ಫೋರ್ಟ್ನ ಅಂತ. ಈಗ ಈ ಅನುಮಾನ ನೋಡ್ತಾ ಇದ್ರೆ ನನಗೊಂದು ಅನುಮಾನ ಬರ್ತಾ ಇದೆ ಕಣಪ್ಪ. ಈಗ ಇವರು ಏನಂದರೆ, ಇವರು ಯಾವುದ್ಯಾವುದೋ ಬೇಸ್ಮೆಂಟ್ಗಳು ಪಾಕಿಸ್ತಾನದಲ್ಲಿ ನಮ್ಮ ಇಂಡಿಯಾದವರು ಬ್ಲಾಸ್ಟ್ ಮಾಡಾಕ್ಬಿಟ್ರು. ಯಾವುದೋ ನೂರ್ ಫತೇಹ್ ಖಾನ್ ಅಂತೆ, ನೂರ್ ಅಲಿ ಖಾನು ಅಂತೆ, ಈ ಥರದ್ದು ಕೆಲವು ಯಾವುದೋ ಒಂದು ಬೇಸ್ಮೆಂಟು ಮೇನ್ ಅವರು ಪಾಕಿಸ್ತಾನದವ್ರದ್ದು ಬುಡ ಏನಿತ್ತೋ ಅದನ್ನು ಎಬಸ್ ಬಿಸಾಕ್ಬಿಟ್ಟವ್ರೆ. ಸೊ ಇದನ್ನು ಸೇಡ್ ಇಟ್ಕೊಂಡು ಇವ್ರು ಕೆಂಪು ಫೋರ್ಟ್ ಮೇಲೆ ಕಣ್ಣು ಹಾಕಿದ್ರ ಅನ್ನೋ ಅನುಮಾನ ನನಗೂ ಕೂಡ ಬರ್ತಾ ಇದೆ, ಪ್ರತಿಯೊಬ್ಬರಿಗೂ ಬರ್ತಾ ಇದೆ ಕಣಪ್ಪ. ನಿಜ ಅಲ್ವೇನ್ರಪ್ಪ? ಅವ್ರದ್ದು ಟಾರ್ಗೆಟ್ಗಳು ಮೇನ್ ಏನೇನು ಯಾವುದ್ಯಾವುದೋ ಅವ್ರದ್ದು ಜಾಗಗಳು ಮಾಡಿದ್ರು, ಫ್ಲೈಟ್ಗಳು ಎಲ್ಲಿಸ್ತಾರೋ, ಜೆಟ್ಗಳು ಎಲ್ಲಿ ನಿಲ್ಲಿಸ್ತಾರೋ, ಯಾವ ಬಾಂಬ್ಗಳು ಇಟ್ಟರೋ ಜಾಗ, ಗನ್ ಇಟ್ಟಿರೋ ಜಾಗ, ಉಗ್ರವಾದಿಗಳಿರೋ ಜಾಗ ಎಲ್ಲ ಓಡಾಯಿಸಿ ಬಿಸಾಕ್ಬಿಟ್ರು ಇಂಡಿಯಾದವ್ರು. ಈ ಕಣ್ಣು ಇಟ್ಕೊಂಡು ಸೇಡ್ ಇಟ್ಕೊಂಡು ಮಾಡಿರೋಂಥದ್ದು. ಸಿಂಧೂರ್ ಟು ಖಂಡಿತ ಹಾಗೆ ಆಗುತ್ತೆ ಅಂತ ಮೋದಿಯವರು ಹೇಳವ್ರೆ. ಈ ಸತಿ ಪಾಕಿಸ್ತಾನ ಸರ್ವನಾಶ. ಇನ್ನು ಅವೇ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಉಪೇಂದ್ರ ಸರ್, ಸೂಪರ್ ಸ್ಟಾರ್ ಉಪೇಂದ್ರ ಸರ್ ಅವರು, ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರು ಹೆಂಡತಿ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರ ಫೋನು ಹ್ಯಾಕ್ ಆಗಿತ್ತು. ನಿಮಗೆಲ್ಲ ಗೊತ್ತಿರಬೇಕು. ಯಾರು ಹ್ಯಾಕ್ ಮಾಡಾಕ್ಬಿಟ್ಟಿದ್ರು, ಸಿಕ್ಕಾಕೊಂಬಿಟ್ಟವ್ರಪ್ಪ. ನನ್ನ ಮಕ್ಕಳು ಸಿಕ್ಕಾಕೊಂಬಿಟ್ಟವ್ರಿ. ಯಾರೋ ಬಿಹಾರ UP ಕಡೆಯವರು ಕಣಪ್ಪ, ಸಿಕ್ಕಾಕೊಂಬಿಟ್ಟವ್ರೆ. ಪೊಲೀಸ್ನವರು ಫುಲ್ ಬೆಂಡೆತ್ತರಿ ಕರ್ಕೊಂಡೋಗ್ಬಿಟ್ಟು ಸಿಕ್ಕಾಕೊಂಬಿಟ್ಟವ್ರೆ ಬೇಗ. ನೋಡ್ರನಪ್ಪ ಎಷ್ಟು ಚುರುಕೈತೆ ನಮ್ಮ ಪೊಲೀಸ್ನವ್ರು, ಹೆಂಗೆ ಚುರುಕವ್ರೆ ಅಂತ ಗೊತ್ತಾಯ್ತೇನಪ್ಪ. ಸೈಬರ್ ಕ್ರೈಮ್ ಆಗಲಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಹ್ಯಾಟ್ಸ್ ಆಫ್ ಹೇಳಬೇಕು. ನಮ್ಮ ಕರ್ನಾಟಕ ಪೊಲೀಸ್ಗೆ ಅಂತೂ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಏನೇ ಇದ್ದರೂ 24 hours ಒಳಗಡೆ ಹಿಡಿದು ಬಿಸಾಕ್ತಾರೆ ಕಣಪ್ಪ. ಇದೊಂದು ಖುಷಿಯಾದ ವಿಚಾರ. ನಿಜವೂ ಹ್ಯಾಟ್ಸ್ ಆಫ್ ನಮ್ಮ ಕರ್ನಾಟಕ ಪೊಲೀಸ್ಗೆ, ಟ್ರಾಫಿಕ್ ಪೊಲೀಸ್ಗೆ, ಎಲ್ರಿಗೂ ಅಷ್ಟೇ. ಓಕೆ, ಇನ್ನೂ ವಿಚಾರಗಳು ಹೇಳ್ತೀನಿ ಕಣಪ್ಪ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಬಾಂಬ್ ಬ್ಲಾಸ್ಟ್ ಹಿಂದೆ ಒಂದು ಹೆಣ್ಣು, ಬುರ್ಕಾ ಹೆಣ್ಣು ಅನ್ನಲ್ಲ, ಫರೀದಾಬಾದಿಂದ ಡಾಕ್ಟರ್ ಶಾಹೀನ್ ಅಂತ ಹೇಳಿ ಇವಳ ಹೆಸರು. ಇವಳು ಕೂಡ ಅರೆಸ್ಟ್ ಆಗಿದ್ದಾಳೆ. ಫರೀದಾಬಾದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಡಾಕ್ಟ್ರುಗಳೇ ಮಾಡಿರೋರು. ಚೈನಾದಿಂದ ಓದ್ ಬಂದಿದ್ದ ಉಮರ್ ಅಂದ್ಬಿಟ್ಟು ಏನು ಹೇಳಿದ್ರು, ಉಮರ್ ಮೊಹಮ್ಮದ್ ಅನ್ನೋದು ಏನಿದ್ನೋ ಅವ್ನು ಚೈನಾದಿಂದ ಓದ್ ಬಂದಿದ್ದ ಅಂದರೆ ಅಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡೋದನ್ನು ಕಲ್ತು ಬಂದ ಅನ್ನೋ ಅನುಮಾನ ಬರ್ತಾ ಇದೆ ಕಣಪ್ಪ. ಯಾಕಂದ್ರೆ ಚೈನಾದವ್ರಿಗೂ ಇಂಡಿಯಾ ಕಂಡ್ರೆ ಆಗೋದಿಲ್ಲ ಮೊದಲಿಂದನೂ, ಕರೆಕ್ಟ್ ಅಲ್ವಾ? ಹೀಗಾಗಿ ಪಾಕಿಸ್ತಾನ ಚೈನಾ ಎರಡೂ ಒಂದು ಮೊದಲಿಂದನೂ ದೋಸ್ತು, ಕರೆಕ್ಟ್ ಅಲ್ವಾ? ಅಯ್ಯಯ್ಯೋ ನಮ್ಗೆ ಸಹಾಯ ಮಾಡಿಯಪ್ಪ ಅಂದರೆ ಚೈನಾದವನೇ ಓಡೋಗಿ ಅವ್ರಿಗೆ ದುಡ್ಡು ಕೊಡೋದು. ಯಾರಿಗೆ? ಪಾಕಿಸ್ತಾನದವ್ರಿಗೆ. ಇಂಡಿಯಾ ಯಾವತ್ತೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಪಾಕಿಸ್ತಾನ್ಗಾಗಲಿ ಇಲ್ಲಾಂದರೆ ಚೈನಾಗಾಗಲಿ.
ಹೀಗಾಗಿ ಅಲ್ಲಿಂದ ಓದ್ ಬಂದಿದ್ದಾನಂದ್ರೆ ಅಲ್ಲೂ ಏನಾದರೂ ಲಿಂಕ್ ಐತಾ ಅನ್ನೋ ಅನುಮಾನ ಬರ್ತಾ ಇದೆ ಕಣ್ರಪ್ಪ. ಇನ್ನು ವಿಚಾರಗಳು ಕಣಪ್ಪ ನೋಡಪ್ಪ, ಫಸ್ಟ್ ಟೈಮು ಟೆರರಿಸ್ಟಲ್ಲಿ ಹೆಣ್ಮಕ್ಳು ಕೂಡ ಸೇರ್ಕೊಂಡ್ಬಿಟ್ಟವ್ರೆ ಕಣಪ್ಪ. ಏನು ಬಂದೈತಪ್ಪ ಈ ಮುಂಡೆಗಳಿಗೆಲ್ಲ, ಏನಾಗೈತೋ ಏನೋ ಗೊತ್ತಿಲ್ಲ ಕಣಪ್ಪ. ಭಾರತದೊಳಗಡೆ ಎದ್ದುಬಿಟ್ಟು ಇಲ್ಲಿ ಅನ್ನ ತಿಂದು ಇಲ್ಲಿ ನೀರು ಕುಡಿದು ನಮಗೆ ಹಾಪಿಡ್ತಾರೆ ಅಂದರೆ ಇವ್ರು ಎಂಥವ್ರು? ಕರೆಕ್ಟ್ ಅಲ್ಲೇನ್ರಪ್ಪ? ಇಂಥವ್ರು ಇರಬಾರ್ದು ಕಣಪ್ಪ. ಇಂಥವ್ರು ಗಲ್ಲೇರಿಸಬೇಕು, ಇಲ್ಲ ಬಾರ್ಡ್ರಿಂದ ಶೂಟ್ ಮಾಡಿ ಬಿಸಾಕ್ಬಿಡ್ಬೇಕು, ಪಾಕಿಸ್ತಾನದಲ್ಲಿ ಎತ್ತಾಕಬೇಕು. ಪಾಕಿಸ್ತಾನ ಸರ್ವನಾಶ ಆಗೋ ಟೈಮ್ ಬಂದಿದೆ. ಯಾಕಂದರೆ ಪಾಕಿಸ್ತಾನ ಲಿಂಕ್ ಇದೆ ಇದರೊಳಗಡೆ ಅನ್ನೋದು ಕನ್ಫರ್ಮ್ ಆಗಿದೆ. ಪಾಕಿಸ್ತಾನ ಲಿಂಕ್ ಇದೆ. ಎಲ್ಲ ಡಾಕ್ಟ್ರುಗಳೇ 3 ಜನ ಡಾಕ್ಟ್ರು ಅವನೇ ಬ್ಲಾಸ್ಟ್ ಮಾಡ್ಕೊಂಬಿಟ್ಟು ಅವ್ನು ಯೋಚನೆ ಮಾಡಿ ಇವ್ರು ಯಾವ ಥರ ತಲೆ ಒಳಗಡೆ ಬ್ರೈನ್ ವಾಶ್ ಮಾಡ್ತಾರೆ, ISI ಒಳಗಡೆ ಯಾವ ಥರ ಬ್ರೈನ್ ವಾಶ್ ಮಾಡ್ತಾರೆ. ನೀವು ಸತ್ತರೆ ದೇವ್ರ ಹತ್ರ ಹೋಗ್ಬಿಡ್ತೀರಾ ಹೂ ಅಂತೇಳಿ ಇವ್ರಿಗೆ ತಲೆ ತುಂಬಿಸ್ಬಿಟ್ಟು ಇವ್ರಿಗೆ ಇಂಥ ಕತೆ ಮಾಡಿ ಇಟ್ಬಿಡ್ತಾರೆ. ಈಗ ಸತ್ತ ವಾಪಸ್ ಬರೋಕ್ಕಾಗತ್ತಾ ಅವನು? ಇಲ್ಲ. ಎಲ್ಲೋದ? ಸ್ವರ್ಗಕ್ಕೆ ಹೋದ್ನ ನರ್ಕಕ್ಕೆ ಹೋದ್ನ ಗೊತ್ತಾ? ಇಲ್ಲ. ಯಾಕೆ ಈ ಮಾತನ್ನ ಕೇಳಿ ಯಾಕೆ ಹಾಳಾಗೋಗ್ತಾ ಇದ್ದಾರೋ ಗೊತ್ತಿಲ್ಲ. ಬುದ್ಧಿವಂತರಾಗಿರಬೇಕು. ಇದು ಭಾರತ ದೇಶ, ನಮ್ಮ ತಾಯಿ ಅನ್ನೋದು ಇರಬೇಕು. ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಕುಮಾರಣ್ಣ ಅವರು ಹೇಳಿರೋ ಮಾತು ಉಗ್ರವಾದಿಗಳು ಟೆರರಿಸ್ಟ್ಗಳು ಇಲ್ಲಿ ಅವ್ರು ಏನಿದೆ ಅದಕ್ಕೆ KN ರಾಜಣ್ಣ ಅವರು ರಿಯಾಕ್ಷನ್ ಕೊಟ್ಟಿರೋಂಥದ್ದು. KN ರಾಜಣ್ಣ ಅವರು ಕಾಂಗ್ರೆಸ್ನಲ್ಲಿದ್ದರು. ಸೊ ಅವ್ರು ಹೇಳಿರೋಂಥದ್ದು ಟೆರರಿಸ್ಟ್ ಆಗಿರಲಿ ನೆಕ್ಸ್ಲೈಟ್ ಆಗಿರಲಿ ಯಾರಾಗಿರಲಿ ಅವ್ರನ್ನ ನಾವು ಗುರ್ತಿಡಿಯೋಕ್ಕಾಗಲ್ಲ, ಅಷ್ಟು ಬುದ್ಧಿವಂತರು, ನಮ್ಕಿನೇ ಜಾಸ್ತಿ ಬುದ್ಧಿವಂತರು ಅವರು. ಇಲ್ಲೆಲ್ಲ ಯಾಕೆ ಬರ್ತಾರೋ ಅವರು, ಇಲ್ಲೆಲ್ಲ ಬರೋಕ್ಕೆ ಹೋಗೋದಿಲ್ಲ. ಅವ್ರು ಏನೋ ಹೇಳೋರ ಮಾತಿಗೆ, ಕುಮಾರಣ್ಣ ಅವ್ರು ಹೇಳಿರೋಂಥ ಮಾತಿಗೆ. ಈಗ ಮಾವಿನ ಹಣ್ಣಿನಲ್ಲಿ ಹುಳ ಹೋಗಿರ್ತವೆ, ಅವು ಏನೋ ಕಾಣಿಸ್ತೈತೆ ತೂತು ಎಲ್ಲಿ ಮಾಡ್ಕೊಂಡು ಹೋಗೋವೆ ಹೆಂಗೆ ಹೋದ್ವು ಅಂತ. ಮಾವಿನ ಹಣ್ಣೊಳಗೆ ಹುಳ ಹೋಗೋದೇ ಗೊತ್ತಾಗಲ್ಲ, ಅದಕ್ಕೆ ಇವ್ರು ಹೋಲ್ಸ್ಬಿಟ್ಟವ್ರೆ ಕಣಪ್ಪ. ಆ ಥರ ಹೆಂಗೆ ಹೋಗ್ಬಿಟ್ಟಿರ್ತಾವ ಅಂತ ಗೊತ್ತಿಲ್ಲ, ಯಾವ ಕಡೆ ಇರ್ತಾವೆ ಎಲ್ಲಿ ಹೋಗಿರ್ತಾವೆ ಮಾವಿನ ಹಣ್ಣಲ್ಲಿ ಅಂತ ಈ ಥರ ಒಂದು ರಿಯಾಕ್ಷನ್ ಕೊಟ್ಟು ಹೇಳಿರೋಂಥದ್ದು KN ರಾಜಣ್ಣ ಸಾಹೇಬರು ಹೇಳಿರೋಂಥದ್ದು. ಕುಮಾರಣ್ಣವ್ರು ಹೇಳಿರೋ ಮಾತಿಗೆ ಇವರು ಟಾಂಗ್ ಕಟ್ಟಿರೋಂಥದ್ದು. ಏನು ಹಿಂಗೆ ಹೇಳೋರಷ್ಟೇ. ಎಲ್ಲ ಮಾವಿನ ಹಣ್ಣು ಒಳಗಡೆ ಹುಳ ಹೆಂಗೆ ಹೋಗುತ್ತಂತ ಯಾರಿಗಾನ ಗೊತ್ತಾಗುತ್ತಾ? ಹಂಗೆ ನೆಕ್ಸ್ಲೇಟು ಆಮೇಲೆ ಟೆರರಿಸ್ಟ್ಗಳೆಲ್ಲ ಬುದ್ಧಿವಂತರು ಜಾಸ್ತಿ ಇರ್ತಾರವರು ಅಂತ ಹೇಳ್ತಾರೆ. ಆಯ್ತಿರ್ಬೋದು ಕಣಪ್ಪ, ಅದ್ರಿರಲಿ. ಆದ್ರೆ ನಮ್ಮ ಪೊಲೀಸ್ನವರು ಆಮೇಲೆ SIT CBI ಏನು NIA ಏನೇ ಆಗಿರ್ಬೋದು ಅವರು ಬುದ್ಧಿವಂತರೆ, ಅವ್ರನ್ನ ಬಿಡ್ತಾರ. ಅವ್ರು ರಂಗೋಲಿ ಕೆಳಗೆ ನುಗ್ಗಿದ್ರೆ ನಮ್ಮವರು ಭೂಮಿ ಒಳಗೆ ನುಗ್ಬಿಟ್ಟು ಎತ್ತು ಬಿಡ್ತಾರೆ ರಂಗೋಲಿ ಸಮೇತ. ಹಂಗವ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಇನ್ನೊಮ್ಮೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇನ್ನೂ ವಿಚಾರಗಳೇ ಹೇಳ್ತೀನಿ ಕಣಪ್ಪ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, DK ಶಿವಕುಮಾರ್ ಸಾಹೇಬ್ರು ಹೇಳಿರೋಂಥದ್ದು, DCM DK ಶಿವಕುಮಾರ್ ಸಾಹೇಬ್ರು ಹೇಳಿರೋಂಥ ಒಂದು ವಿಚಾರ. ಈ ಬಾಂಬ್ ಬ್ಲಾಸ್ಟು ಟೆರರಿಸ್ಟು ಇವ್ರಿಗೆಲ್ಲ ನಾವು ಖಂಡಿಸ್ತೀವಿ. ಈ ದೆಹಲಿಯಲ್ಲಿ ಏನಾಯಿತು, ಏನಾದರೂ ಆಗಲಿ ನಾವು ಕೂಡ ಹುಷಾರಾಗಿರಬೇಕು. ಸೊ ಇದೆಲ್ಲ ಕಾಂಗ್ರೆಸ್ ಎಲ್ಲ ಮಾತುಕತೆ ನಡೀತದೆ, ಎಲ್ಲ ಹುಷಾರಾಗಿರಬೇಕು. ಆಮೇಲೆ ನಾವು ಇದನ್ನು ಖಂಡಿಸ್ತೀವಿ, ಉಗ್ರವಾದಿಗಳು ಇಂಥವೆಲ್ಲ ಮಾಡೋದನ್ನೆಲ್ಲ ನಾವು ಖಂಡಿಸ್ತೀವಿ, ನಮ್ಮ ಎಚ್ಚರದಲ್ಲಿ ನಾವು ಇರಬೇಕು ಅಂಥೇಳಿ DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಕಣಪ್ಪ. ಆಯಿತಾ? ಇವತ್ತೇನೋ ಮೀಟಿಂಗ್ ಇದೆ ಅಂತೆ. ಸೊ ಹೋಮ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಇದೆ. ಸೊ ಮಾತುಕತೆ ಎಲ್ಲ ನಡೆಯುತ್ತೆ. ಹೆಂಗೆ ಭದ್ರತೆಯನ್ನು ಕೊಡಬೇಕು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಹೆಂಗೆ ಏನು ಅಂತ ಮಾತುಕತೆ ಇದೆ ಅಂತ DK ಶಿವಕುಮಾರ್ ಸಾಹೇಬರು ಹೇಳಿರೋಂಥದ್ದು. ಈಗ ಜೈಲಲ್ಲೆಲ್ಲ ಏನಿದು ಫೋನ್ಗಳು TVಗಳು ಇಟ್ಕೊಂಡು ಏನು ಬೇಕು ತಿನಿಸುಗಳು ತಿಂಡಿಗಳು ಎಲ್ಲ ತರಿಸ್ಕೊಂತಾರೋ ಜೈಲ್ ಅಧಿಕಾರಿಗಳಿಗೆ ದುಡ್ಡು ಹೋಗುತ್ತೆ ಅನ್ನೋ ಒಂದು ಮಾಹಿತಿ ಬರ್ತದೆ. ಒಬ್ಬರು ಅಡ್ವೊಕೇಟ್ ಹೇಳಿರೋಂಥದ್ದಂತಪ್ಪ ಇದು. ಒಬ್ಬರು ಅಡ್ವೊಕೇಟು ಹೇಳಿದಾರಂತೆ, ದುಡ್ಡುಗಳು ಕೊಡ್ತಾರೆ ಜೈಲ್ ಅಧಿಕಾರಿಗಳಿಗೆ, ಎಲ್ಲ ಏನು ಬೇಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಇವರಿಗೆಲ್ಲ, ಅದು ಜೈಲ್ ಅಧಿಕಾರಿಗಳಿಗೆ ದುಡ್ಡು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕಣಪ್ಪ. ಏನ್ರಪ್ಪ ಇದು ಏನು ನಡೀತಾ ಐತೆ ಕಣಪ್ಪ? ಅದಕ್ಕೆ ಸುಖ ಸಂಪತ್ತು ಐಶ್ವರ್ಯ ನೆಮ್ಮದಿ ಎಲ್ಲ ಅಲ್ಲೇ ಸಿಕ್ಬಿಟ್ಟೈತೆ ಕಣಪ್ಪ. ಪರ್ರಪ್ಪ ಅಗ್ರಾರ್ ಜೈಲ್ ಒಳಗಡೆ ಇನ್ನೇನು ಮಾಡ್ತಾರಪ್ಪ? ಮತ್ತೆ ಏನೋ ಒಂದು ಕೊಲೆನೋ ಇಲ್ಲ ಏನೋ ರಾಬ್ರಿನೋ ಏನೋ ಒಂದು ಮಾಡಿ ಒಳಗಡೆ ಹೋಗಿರ್ತಾರೆ ಕಣಪ್ಪ. ಅಲ್ಲಿರೋ ಸುಖ ಸಂಪತ್ತು ಎಲ್ಲ ನೋಡ್ಬಿಟ್ಟು ಹೊರಗಡೆ ಬಂದು ಮತ್ತೆ ಮಾಡಿ ಹೋಗ್ತಾರೆ. ಯಾಕಂದ್ರೆ ಇಲ್ಲಿದ್ರು ಸುಖ, ಒಳಗಡೆ ಇದ್ರು ಸುಖ, ಹೊರಗಡೆ ಇದ್ರು ಸುಖ ಅನಿಸುತ್ತೆ. ಜೈಲ್ ಒಳಗಡೆ ಸ್ಟ್ರಿಕ್ಟ್ ಮಾಡಿಲ್ಲ ಅಂದರೆ ಮತ್ತೆ ಜಾಸ್ತಿ ಆಗುತ್ತೆ. ಆತಂಕವಾದಿಗಳದು ಜಾಸ್ತಿ ಆಗ್ಬೋದು, ರಾಬ್ರಿ ಜಾಸ್ತಿ ಆಗ್ಬೋದು, ಗೋಲ್ಡ್ ಚೈನ್ ರಾಬ್ರಿ ಜಾಸ್ತಿ ಆಗ್ಬೋದು, ಕೊಲೆಗಳು ಜಾಸ್ತಿ ಆಗ್ಬೋದು. ದಯವಿಟ್ಟು ಇದು ಖಂಡಿತ ನಿಜ, ಇದು ಹೇಳ್ತಾರಂಥದ್ದು. ಅಲ್ಲಿ ಸ್ಟ್ರಿಕ್ಟ್ ಆಗಿ ಬೆಂಡ್ ಮುರಿದ್ರೇ ಆವಾಗ ಯಾರು ಇನ್ನೊಂದ್ಸತಿ ಅದು ತಪ್ಪು ಮಾಡಿ ಒಳಗೆ ಹೋಗಲ್ಲ. ಕರೆಕ್ಟ್ ಅಲ್ಲೇನ್ರಪ್ಪ? ಏನು ನಡೀತಾ ಇತ್ತಪ್ಪ? ಏನು ಗುರು, ಏನು ಜೈಲು, ಏನೋ ಗೊತ್ತಾಗ್ತಲ್ಲ ಕಣಪ್ಪ. ದುಡ್ಡು ಸಿಕ್ಬಿಟ್ರೆ ಹೆಣನೂ ಬಾಯಿ ಬಿಡ್ತೈತೆ ಅಂತಾರಲ್ಲ, ಹಂಗಾಗ್ಬಿಡೋದೆ ಪ್ರಪಂಚ ಕಣಪ್ಪ. ಜೈಲ್ ಅಧಿಕಾರಿಗಳು ಯಾರು ದುಡ್ಡು ತೊಗೊತವ್ರೆ ಏನು ಅಂತ ಈಗ ಒಂದು ತನಿಖೆ ನಡೆಸಿ ಹಿಡಿದು ಅವ್ರನ್ನ ಡಿಪಾರ್ಟ್ಮೆಂಟಿಂದ ಹೊರಗಡೆ ಹಾಕ್ಸೋ ಚಾನ್ಸಸ್ಸು ಐತಿ ಅಂತ ಮಾತಾಡ್ತಾರೆ ಕಣಪ್ಪ. ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀವಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಆ ಕಾರ್ ಏನು ಬ್ಲಾಸ್ಟ್ ಆಯಿತೋ ಅದ್ರ ಮಾಲೀಕ ಸಿಕ್ಕಾಕೊಂಡಿದ್ದಾನೆ. ಅವನು ಹರಿಯಾಣದವನು ಸಲ್ಮಾನ್ ಅಂತ ಹೇಳಿದ್ರು ಅವನ ಹೆಸರು. ಈಗ ಆ ಕಾರ್ನ ರಿಜಿಸ್ಟ್ರೇಷನ್ ಮಾಡಿಸಿದ್ದು ಗುರುಗ್ರಾಮದಲ್ಲಿ, ಅಂದರೆ ಪಂಜಾಬ್ ಹತ್ರ ನಂಗೆ ತಿಳಿದಂಗೆ ಗುರುಗ್ರಾಮದ ಹತ್ರ ರಿಜಿಸ್ಟ್ರೇಷನ್ ಆಗಿತ್ತು. ಈಗ ಪೊಲೀಸ್ನವರು ತನಿಖೆ ಚುರುಕಾಗ್ಬಿಟ್ಟೈತಂತೆ. ಎಲ್ಲ ಕಂಡುಹಿಡಿತಾ ಇದ್ದಾರೆ ಒಂದೊಂದೇ. ಕಾರ್ ಕೊಟ್ಟಿದ್ದ್ಯಾರು, ಆ ಓನರ್ ಯಾರು, ಕಾರ್ ತೊಗೊಂಡವ್ರು ಯಾರು, ಕಾರ್ ತೊಗೊಂಡವ್ರ ಮನೆಯವ್ರು ಯಾರು, ಆ ಕಾರ್ ಎಲ್ಲಿಗೆ ಹೋಯ್ತು, ಆ ಬಾಂಬ್ ಎಲ್ಲಿಂದ ತಂದರು, ಎಲ್ಲ ಕೆಮಿಕಲ್ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಂಡ್ರು, ಏನು ಎಲ್ಲ ರಹಸ್ಯವನ್ನು ಈಗೆಲ್ಲ ಕಂಡುಹಿಡಿತಾ ಇದ್ದಾರೆ. ಚುರುಕು ಆಗ್ಬಿಟ್ಟೈತಂತೆ ಪೊಲೀಸ್ನವರು.
ತನಿಖೆ ಚುರುಕು ಮಾಡಿ ಹಾಕ್ಬಿಟ್ಟವ್ರೆ, ಇನ್ನೇನು ಹಿಡ್ದಾಕ್ತಾರೆ ಕಣಪ್ಪ. ಇದು ಪಾಕಿಸ್ತಾನದವರೆಗೂ ಲಿಂಕ್ ಹೋಗಿದೆ ಅಂತೂ ಕನ್ಫರ್ಮ್ ಆಗೋಯ್ತು. ಇನ್ನೂ ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ಬಿಹಾರ್ ಎಲೆಕ್ಷನ್ ಕಣಪ್ಪ. ಬಿಹಾರ್ ಎಲೆಕ್ಷನ್ ಒಳಗಡೆ ಎನ್ ಡಿ ಎ 146 ಸೀಟಿಂದ 170ವರೆಗೂ ಬರೋವರೆಗೂ ಚಾನ್ಸಸ್ ಇದೆ. 160ವರೆಗೂ ಬರೋ ಚಾನ್ಸಸ್ ಐತಂತೆ ಕಣಪ್ಪ. ಎನ್ ಡಿ ಎಗೆ ಬಹುಮತ ಸಖತ್ತಾಗಿ ವೋಟ್ ಬಿದ್ದಾವೆ. ಎನ್ ಡಿ ಎ ಯಾರ್ದು ಅಂತ ನಿಮಗೆ ಗೊತ್ತಾಗೋಯ್ತಲ್ಲ ಕಣಪ್ಪ. ಸೊ ಅದಕ್ಕೆ ಜಯ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಸಿಕ್ಬಿಟ್ಟಿದೆ. 140ರಿಂದ 160 ಜಾಗದಲ್ಲಿ ಗೆದ್ದೇ ಗೆಲ್ಲುತ್ತೆ ಎನ್ ಡಿ ಎ ಸೀಟು ಅಂತೇಳಿ ಕನ್ಫರ್ಮ್ ಆಗ್ಬಿಟ್ಟಿದೆ ಕಣಪ್ಪ. ಏನಪ್ಪ ಖುಷಿಯಾದ ಸುದ್ದಿ ಎನ್ ಡಿ ಎ ಅವರಿಗೆ, ಬೇಕೇನಪ್ಪ. ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ಇವತ್ತಿನ ವಿಚಾರಗಳು ಇಷ್ಟ ಆಗಿತ್ತು ಕಣಪ್ಪ. ಈ ವಿಚಾರಗಳಿಗೇನು ಕಣಪ್ಪ ಕಡಿಮೆ, ಸುದ್ದಿಗಳಿಗೇನು ಕಡಿಮೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ, ರಾಜಕೀಯದಲ್ಲಿ, ದೆಹಲಿಯಲ್ಲಿ ಆಗಿರ್ಬೋದು, ಇಲ್ಲ ನಮ್ಮ ಭಾರತದಲ್ಲಿ ಆಗಿರ್ಬೋದು, ಯಾವುದೇ ಸುದ್ದಿ ಇದ್ರೂ ನಿಮ್ಮ ಮುಂದೆ ತಂದಿಡ್ತೀನಿ ಕಣಪ್ಪ. ಇವತ್ತು ಯಾರ್ಯಾರು ಪೊಲಿಟಿಕ್ಸ್ ಮಸಾಲೆ ದೋಸ್ತರು ನೋಡಿದ್ರು ಎಲ್ರಿಗೂ ನಮಸ್ಕಾರ ಕಣಪ್ಪ. ಓಡ್ ಬರ್ತೀನಿ ರಪ್ಪ ಶೇಂಬುಲಿಂಗ. ಮತ್ತೆ ನಾಳೆ ಸಿಗ್ತೀನಿ ನಿಮಗೆ. ನಾನು ಒಳ್ಳೆ ಸುದ್ದಿಗಳು ತಗೊಂಬರ್ತೀನಿ ಕಣಪ್ಪ, ಒಳ್ಳೆ ಸುದ್ದಿಗಳನ್ನ. ಇವತ್ತಿನ ಸುದ್ದಿಗಳಲ್ಲಿ ಸ್ವಲ್ಪ ನೊಂದು ಬಂದು ಬೇಜಾರಾಗಿರೋಂಥ ಸುದ್ದಿಗಳು ಇತ್ತು. ಬಾಂಬ್ ಬ್ಲಾಸ್ಟ್ದು, ಟೆರರಿಸ್ಟ್ ಅಟ್ಯಾಕ್ದೆಲ್ಲ ಇರಲಿ, ನಡೀತಾನೆ ಇರ್ತೇವೆ. ಅದ್ರ ಒಂದು ಮುಕ್ತ ಅನ್ನೋದು ಏನಂತ ಅಂತ್ಯ ಮಾಡಿಬಿಡ್ಬೇಕು ಪಾಕಿಸ್ತಾನ, ಸರಿ ಹೋಗುತ್ತೆ. ಓಟ್ ಬರ್ತೀನಿ ಕಣಪ್ಪ ಶೇಂಬುಲಿಂಗ. ಓಟ್ ಬರ್ತೀನಿ ರಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ಬರಲೇನ್ರಪ್ಪ ಶೇಂಬುಲಿಂಗ. ಎತ್ಲಾಯ ಕಾರಣ ವಿಧಾನಸೌಧದ ಕಡೆ ಹೋಗೋಣ. ಏನು ನಡೀತೈತೆ ನೋಡೋಣ. ನಡಿಲ್ಲ ಕುಮಾರಣ್ಣವರು, ನಮ್ಮ ಡಿ ಕೆ ಸಾಹೇಬರು, ಯಡಿಯೂರಪ್ಪ ಸಾಹೇಬ್ರು, ಅಶೋಕ್ ಸಾಹೇಬ್ರು ಏನು ಮಾಡ್ತಾರೆ ನೋಡೋಣ. ಬರ್ತೀನಿ ಕಣ್ರಪ್ಪ. ನೀವೆಲ್ಲ ಊಟ ಮಾಡ್ಕೊಂಡು ಆರಾಮಾಗಿರಿ, ಟೆನ್ಷನ್ ತಗೋಬಿಡಿ ಕಣಪ್ಪ. ಬರ್ತೀನಪ್ಪ ಶೇಂಬುಲಿಂಗ. ಎತ್ಲಾಯ ಕಾರಣ ಬೇಗ ವಿಧಾನಸೌಧದ ಕಡೆ ಹೋಗ್ಬೇಕಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.